ರಂಗಕ್ಕೆ ಯೋಚನೆ ಕೂತದೆ. ಈಗ ಸೊಸೆ ಎಲ್ಲ ಹೋಗಿರ್ತಾಳೆ ಕೆಲಸಕ್ಕೆ ಆಗಲಿ ಅನಿಸ್ತದೆ. ನೋಡಂತಡಿ ಹೋಗಲ್ಲಿ ಕೇಳ್ತೀನಿ. ರಂಗಕಯ್ಯ ಯೋನ್ ಆರಾಮ ಕೂತ್ಕೊಂಬಿಟ್ಟಿದ್ಯಾ ಈಚೆಗಡೆ? ತಿಂಡಿ ತಿಂದ? ಯಾರು ಪದ್ದಿನೇ? ಬಾರ್ ಪದ್ದಿ, ಈಗ ತಿಂದು ಕುತ್ಕೊಂಡಿದ್ದೀನಿ. ನೀನು ತಿಂದೇನಿ? ಬಾರೆ ತಿಂಡಿ ತಿನ್ನು. ಇಲ್ಲ ಕಣಕಯ್ಯ, ತಿನ್ಕೊಂಬಂದಿದ್ದೀನಿ ತಗ. ಬಾರೆ ಈ ಕಡೆ ಮೇಕೆ ಕುತ್ಕೋ. ಯಾಕೆ ನೆಲದ ಮೇಲೆ ಕಂಡು ಕೂತ್ಕೊಂಡೆ? ಎದ್ದು ಬಾ. ಇರಲಿ ಬಿಡಕಯ್ಯ, ತಣ್ಣಗೈತೆ ಕುತ್ಕೊಂತೀನಿ. ಯೋನತ್ತದೆ ಯೋನೇ ಅಪ್ರೂಪಕ್ಕೆ ಬಂದ್ಬಿಟ್ಟೆ ಪದ್ದಿ. ಏನು ಇಸ್ಯಾ? ಇನ್ನು ಯಾಕೆ ಬರ್ತೀನಿ ರಂಗಕಯ್ಯ? ಅದೇ ಹೊಸಿ ನಿನ್ನ ನೋಡೋಣ ಅಂತಲೇ ಬಂದೆ. ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು, ಕೊಟ್ಬಿಡ್ತೀನಿ ರಂಗಕಯ್ಯ. ಹೊಸಿ ದುಡ್ಡಿದ್ರೆ ಒಂದು 2,000 ಕೊಟ್ಟಿರ್ತೀಯ? ಇಲ್ಲಾಂದರೆ ನಿಮಗೆ ಕೂಲಿಗೆ ಬಂದ್ಬಿಟ್ಟಾದರೂ ತೀರ್ಸ್ಕೊತೀನಿ. ದುಡ್ಡು ಬೇಕಾಗಿತ್ತೇನೆ ಪದ್ದಿ. ನೋಡ್ತೀನಿ ರವ, ನನ್ನ ಹತ್ರನೂ ಇದ್ದಂಗಿಲ್ಲ. ಕೇಳಬೇಕು ಗೌಡ್ರನ್ನ, ಬಂದಾಗ ಕೇಳ್ತೀನಿ. ಹೇಳ್ತೀನಿ ರೇ ಪದ್ದಿ. ಇನ್ನೂ ಬಂದಿಲ್ಲ, ಇವರೆಲ್ಲ ಹೊರಗಡೆಗೆ ಹೋದ್ರು. ಅದೆಲ್ಲ ಪಂಚಾಯತಿ ಆಫೀಸ್ ಹತ್ರ ಹೋಗಿ ಬರ್ತೀನಿ ಅಂತ. ಇನ್ನೂ ಬಂದಿಲ್ಲ. ತಿಂಡಿ ತಿನ್ಕೊಂಡು ಹೋದವರು, ಇನ್ನೂ ಬಂದಿಲ್ಲ. ಇನ್ನೇನು ನಮ್ಮ ಮಗ ಸೊಸೆ ಎಲ್ಲ ಹೋದ್ರು ಕೆಲಸಕ್ಕೆ. ಏನು ಮಾಡೋಣವ? ಅವನಕಯ್ಯ, ನಿನ್ನ ಸೊಸೆ ಅಂದರೆ ಮಕ ಮುಳಾಜೆ ನೋಡಲ್ಲ ಕಣಕಯ್ಯ, ಹಂಗೆ ಮಾತಾಡ್ಬಿಡ್ತದೆ. ಇನ್ನು ಏನು ಮಾಡೋಣ? ಅದಕ್ಕೆ ಅಂತಲೇ ಬರ್ತೀನಿ. ಹೋಗಿರ್ತದೆ ಇಷ್ಟೊತ್ತಿಗೆ ಆಫೀಸ್ಗೆ ಅಂತಲೇ ಬಂದೆ. ಏನೇ ಹೇಳು, ಏನೋ ಒಂಥರ ಅಂದ್ಬಿಟ್ರೆ ನನಗೂ ಬೇಜಾರಾಗ್ತದೆ. ಭಯ ರಂಗಕಯ್ಯ ನನಗೂ. ಏನು ಮಾಡೋಣವ? ನಾನೇನು ಮಾಡಣಿ? ನನ್ನ ಮಗ ಕಂಡು ಕರ್ಕೊಂಬಂದ, ಮದುವೆ ಆಗಿ ಏನು ಮಾಡೋಕ್ಕತ್ತದೆ? ನಾವು ಮಕ್ಕಳು ನೆತ್ತು ಹೊತ್ತು ಏನಾನ ಕನ್ಸ್ಕೊಂಡು ಬೆಳೆಸಿರ್ತೀವಿ. ಎಲ್ಲನ ನಾವೇ ನೋಡಿ ಮಾಡಿದರೆ ಎಂಥ ಚಂದಕ್ಕಿರೋ ಹೆಣ್ಣು ಬರೋದು, ನಮ್ಮ ಮನೆಗೆ ಬಾಳ್ವೆ ಮಾಡೋದು. ಏನು ಮಾಡೋಕ್ಕತ್ತದೆ? ನನ್ನ ಕೈಲಿ ಏನೈತೆ? ಎಲ್ಲ ದೇವರು. ನಾನು ಎಣಗಕ್ಕಿಲ್ವ ಈ ವಯಸ್ಸಲ್ಲಿ? ನನಗೇನವ ಕೆಲಸ ಮಾಡ್ಕೊಂಡು ಮನೆ ಬದುಕು ಮಾಡೋ ಅಂತ ಈ ವಯಸ್ಸೇನೆ? ಸೊಸೆ ಕೈಲಿ ಮಾಡ್ಕೊಂಡು ಉಣಿಸ್ಕೊಂಡು ಮೊಮ್ಮಕ್ಕಳು ನಡೆಸ್ಕೊಂಡಿರೋ ವಯಸ್ಸಲ್ಲಿ ನಾನು ಮಾಡ್ತೀನಿ ಕಣೆ ಮನೆ ಕೆಲಸವ. ಒಂದೊಂದು ಸತಿ ಬರ್ತದೆ, ಒಂದೊಂದು ಸರಿ ಮಾಡ್ತಾಳೆ. ಮಾಡಂಗೆ ಆಮೇಕಿಂದ ಆಗಲ್ಲ ಅಂತ ಹೇಳ್ತಾಳೆ. ನಾನು ನೋಡ್ಕೊಂಡಿರೋಕ್ಕಾಗಕ್ಕಿಲ್ಲ. ಸೊಸೆ ಬಂದು ನನಗೇನು ತಪ್ಪಲಿಲ್ಲ ತಗ, ಮನೆ ಬದುಕು. ಏನು ಮಾಡೋಣ ರಂಗಕಯ್ಯ, ಎಲ್ಲ ದೇವರು ಎಲ್ಲರನ್ನೂ ಸುಖವಾಗಿರ್ಸಲ್ಲ. ಕಣೆ ಪದ್ದಿ, ಮತ್ತಿಟ್ಟ ಬಿಡು. ಏನು ಮಾಡೋಣ? ಎಲ್ಲ ಕೊಟ್ಟು ಒಂದು ಕಿತ್ಕೊಂತಾನೆ ದೇವರು ಅಂತಾರೆ. ಎಲ್ಲದರಲ್ಲೂ ನಮಗೇನು ಹಣ ಆಸ್ತಿ ಜೀವನಕ್ಕೆ ಅವನು ತೊಂದರೆ ಮಾಡಲಿಲ್ಲ ಭಗವಂತ. ನೋಡಿದ್ರೆ ನೆಮ್ಮದಿ ಕೊಡಲಿಲ್ಲ ಕಣೆ. ವಯಸ್ಸಾದಾಗ ಸಾಯಗಳಿಗೆ ಇಲ್ಲಿ ಸೊಸೆಯಿಂದ ಮಾಡಿಸ್ಕೊಂಡು ಉಣ್ಣೋ ಸೌಭಾಗ್ಯ ಇಲ್ಲ. ಮೊಮ್ಮಕ್ಕಳು ಗಿಮ್ಮಕ್ಕಳು ಅಂತ ಆಟ ಆಡ್ಸ್ಕೊಂಡಿರೋ ನೆಮ್ಮದಿ ಇಲ್ಲ. ಎಲ್ಲಾದ್ರೂ ಅಷ್ಟು ಸೇರ್ಸವೆ, ಇವು ಹಿಂಗೆ ಓದ್ತವೆ. ಮನೆ ಬಣ ಬಣ ಅನಿಸ್ತದೆ. ಮಾಡೋಕ್ಕೆ ಬದುಕು ಆಗಲ್ಲ, ನೋಡ್ಕೊಂಡಿರೋಕ್ಕೂ ಆಗಲ್ಲ. ಏನು ಮಾಡಣಿ? ಎಲ್ಲ ನಾವು ಮನೆ ಬರ ಕೇಳ್ಕೊಂಡು ಬಂದಿರೋದು. ಇನ್ನೇಟು ಕಾಲ ಬದುಕ್ತೀನಿ ಪದ್ದಿ. ನೆಮ್ಮದಿ ಬೇಡವೇನಿ ಈ ಜನ್ಮಕ್ಕೆ? ಬಿಡಕಯ್ಯ, ಸಾನೆ ಬೇಜಾರು ಮಾಡ್ಕೊಂಬೇಡ. ಏನು ಸಾನೆ ಬೇಜಾರು ಮಾಡ್ಕೊಂಬೇಡ ಬಿಡು, ಎಲ್ಲ ಒಳ್ಳೇದಾಗ್ತದೆ. ಅದಕ್ಕೆ ಏನು ಒಳ್ಳೇದಾಗ್ತದೆ? ಬೇಡು, ನಂದು ಇದ್ದಿದ್ದೆ ನಮ್ಮ ಮನೆದು. ನನ್ನ ಗೌಡ್ರಿಗೆ ಹೇಳಿ ಕೇಳ್ಬಿಟ್ಟು ಬರ್ತೀನಿ, ಈಸ್ಕೊಡ್ತೀನಿ. ನೀನೇ ಸಂಜೆ ಕಡಿಕೆ ಇಲ್ಲ ಯಾವಾಗ ನಾಳೆ ಬೆಳಗ್ಗೆಕೋ ಬಂದು ಹೋಗು, ಹಂಗೆ ಓಡಾಡ್ಕೊಂಡು ಇದ್ರೆ ಈಸ್ಕೊಡ್ತೀನಿ. ಇನ್ನೇನು ಪಾಪ ನಿನ್ನ ಹತ್ರ ಕೊಟ್ಟರೆ ದುಡ್ಡು ಎಲ್ಲೋಗ್ತದೆ? ನೀನು ಯಾಕೆ ಕಷ್ಟ ಸುಖಕ್ಕೆ ಒಂದು ಊರಲ್ಲಿದ್ಮೇಲೆ ಇದ್ದಾಗ ಕೊಡಬೇಕು, ಇಲ್ಲದಿದ್ರೆ ಇಲ್ಲ ಅನ್ಬೇಕು. ಕೊಡ್ರ ಹತ್ರ ಇರ್ತದೇನೋ, ಈಸ್ಕೊಡ್ತೀನಿ. ಬಾ, ಸಂಜೆ ಕಡೆಗೆ ಬತ್ತೀಯ ಬೆಳಗ್ಗೆ ಬತ್ತೀಯ ನೋಡ್ಕೊಂಡು ಬಾ. ಈಗ ಕೇಳಿರ್ತೀನಿ ಗೌಡ್ರಿಗೆ, ಕೊಟ್ಟಾಗೆ ಇರ್ತಾರೆ, ಇಸ್ಕೊಂಡು ಮಡಿಕೊಂತೀನಿ. ಅವರಿಲ್ಲ ಅಂದ್ರೂ ಕೊಡ್ತೀನಿ. ಬರೋಗೆ ಪದ್ದಿ. ಇನ್ನೇನೇ ಸಮಾಚಾರ? ಇನ್ನೇನು ಇಲ್ಲ ಕಣಕಯ್ಯ. ರಂಗಕಯ್ಯ, ಹೋಗುವಾಗ ಹಂಗೆ ನಿಮ್ಮ ತೋಟದಲ್ಲಿ 1-2 ಹೂವು ಆದರೂ ಬಿಡಿಸ್ಕೊಂಡು ಹೋಗ್ತೀನಿ, ಏನು ತಿಳ್ಕೊಂಬೇಡ. ಒಂದೆರಡು ತಗೊಂಡು ಬಿಡಿಸ್ಕೊಂಡು ಹೋಗವ. ಇನ್ನೇನು ಏನಾಗ್ತದೆ? 1-2 ಕಿತ್ಕೊಂಡು ಹೋಗು, ಬಿಡಿಸ್ಕೊಂಡು ಹೋಗು 1-2. ಸರಿ ಕಣಕಯ್ಯ, ಬರ್ತೀನಿ. ನೀನು ಏನತ್ತ, ನಾನು ಮನೆ ಬದುಕ ಎಲ್ಲ ಹಂಗೆ ಬಿಟ್ಟು ಬಂದಿದ್ದೀನಿ. ಬರ್ತೀನಿ ಕಣಕಯ್ಯ, ಹಂಗೆ ನಾಳೆ ಸಂಜೆಕಾದ್ರೆ ಎಲ್ಲ ನಾಳೆ ಬೆಳಗ್ಗೆಕಾದ್ರೆ ಬರ್ತೀನಿ. ಇಲ್ಲ ಸಂಜೆಕಾದ್ರೆ ಸಂಜೆ ನಿನ್ನ ಸೊಸೆ ಬಂದಿರ್ತಾಳೆ ಕಣವ. ನೋಡ್ತೀನಿ, ಹೆಂಗಾಗ್ತದ ಹಂಗೆ ಮಾಡ್ತೀನಿ, ಹೇಳ್ತೀನಿ ರಂಗಕಯ್ಯ ಬಿಡು.
ಸರ್ ಬಾವಾಗೆ ಪಾಪ ಒಳ್ಳೆ ಹುಡುಗಿನೇ ಏನು ಮಾಡ್ತಿ ಹೆಂಗೋ ನಂಗೆ ಹುಷಾರಿಲ್ದಾಗ ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿ ತೋರಿಸ್ತದ ಒಂದೊಂದ್ಕಿತ ಏನು ಕಣ ಕಷ್ಟ ಸುಖ ಕಾಸ್ರಕ್ಕಂತದೆ ಬಿಡು ಆ ಸಾಟ್ಕ ಕೊಟ್ರೆ ಇಲ್ಲೋತ ದುಡ್ಡು ಪಾಪ ಕೂಲಿಯನ್ನ ಬಂದು ತೀರಿಸ್ತದೆ. ಏನು ಈ ಪಾಟಿ ಬಿಸಿಲು ಶಿವ ಅವ್ನು ಗೊತ್ತಿರೋನು ಮಂಜನ್ನ ಅಲ್ವಾ ಕೇಳ್ತೀನಿ ನನ್ನ ಮಗನಿಗೆ ಒಂದು ಹೆಣ್ಣು ನೋಡು ಅಂತ ಏಳು ಸಾಕಾಗೋಯ್ತು ಅವನಿಗೆ. ಎಲ್ಲೂ ಒಂದು ಒಳ್ಳೆ ಹೆಣ್ಣು ಸಿಕ್ಕಕ್ಕಿಲ್ಲ ನನ್ನ ಮಗನಿಗೆ. ಏನಾರ ಮಾಡಿ ಹೊಸ ಅವ್ನು ಮದುವೆ ಮಾಡಿಬಿಟ್ರೆ ಯಾವ ನೆಮ್ಮದಿ ಆಗ್ತದೆ ಗೊತ್ತಂತೇಳಿ ಕೇಳಿ ನೋಡ್ತೀನಿ. ಓ ಸೋಮಣ್ಣವರು ಏನು ಬಿಸಿಲಲ್ಲಿ ಹಿಂಗೆ ಬಿರ್ಬಿರ್ ನಡ್ಕೊಂಡು ಹೋಗ್ತಾ ಇದ್ದೀರಾ? ಏನೂ ಇಲ್ಲ ಮಂಜಣ್ಣ, ಹಂಗೆ ಇಲ್ಲ ಹೊರಗೆ ಹೋಗಿದ್ದೆ ಏನೋ ಕೆಲಸದ ಮೇಲೆ. ಈಗ ಮನೆಗೆ ಹೋಗ್ತಾ ಇದ್ದೀನಿ. ನೀನು ಏನು ಮಾಡ್ದಪ್ಪ? ನನ್ನ ಮಗನ ಮದುವೆದು ಹೇಳಿದ್ನಲ್ಲ ಒಂದೊಳ್ಳೆ ಕಡೆ ಹೆಣ್ಣು ನೋಡು ಅಂತ. ನೀನು ನೋಡು ಹಂಗೆ ನೆನ್ಸ್ಕೊಂತಿದ್ದೆ. ಏನು ಮಾಡಿದೆ? ಹಾಂ ಹೇಳ್ತೀನಿ ರೀ ಗೌಡ್ರೆ, ಒಂದು ಒಳ್ಳೆ ಹೆಣ್ಣಿದ್ರೆ ತೋರಿಸ್ತೀನಿ. ಹಂಗಂತೀಯಪ್ಪ, ಆಮೇಲೆ ಏನೋ ತಲೆಗೆ ಹಾಕೊಳಕ್ಕಿಲ್ಲ, ಏನೇ ಇಲ್ಲ. ನೋಡಪ್ಪ ಎಲ್ಲ ಒಂದೊಳ್ಳೆ ಹೆಣ್ಣು ನಿನಗೇನು ಕೊಡ್ಬೇಕೋ ನಾನು ಅದೆಲ್ಲ ಕೊಟ್ಬಿಡ್ತೀನಿ. ಒಂದೊಳ್ಳೆ ಕಡೆ ಹೆಣ್ಣು ತೋರಿಸಿ ಪುಣ್ಯ ಕಟ್ಕೊಳಪ್ಪ. ಆಯ್ತು ಬಿಡು ಗೌಡ್ರೆ. ಪಕ್ಕದಲ್ಲಿ ನನ್ನ ಸ್ನೇಹಿತನ ಮಗಳು ಒಬ್ಳು ಇದ್ದಾಳೆ, ಅವನಿಗೂ ಒಂದು ಗಂಡು ನೋಡು ಅಂತ ಹೇಳಿದ. ನಿಮ್ಮಂಥವ್ರ ಮನೆಗೆ ಬಂದರೆ ಅವ ಹುಡುಗಿನ ಚೆನ್ನಾಗಿರ್ತದೆ, ಹಿಡು ಜೋಡು ಚೆನ್ನಾಗಾಗುತ್ತೆ ಬಿಡಿ, ನೋಡೋಣ ಹೇಳ್ತೀನಿ. ಅಷ್ಟು ಮಾಡಿಕೊಟ್ಬಿಡಿ ಮಂಜಣ್ಣ. ನನ್ನ ಮಗಂಗೇನು ಬತ್ತು ವಯಸ್ಸಾಗುತ್ತದೆ ಎಲ್ಲನ ಒಂದೊಳ್ಳೆ ಕಡೆ ನೋಡಿ ಮಾಡಿ ಒಂದು ಸಂಸಾರ ಅಂತ ಕೊಟ್ಬಿಟ್ರೆ ನನಗೂ ನನ್ನ ಜವಾಬ್ದಾರಿ ತಲೆ ಮೇಲೆ ಇಳೀತದೆ. ಆಮೇಲೆ ಮುಂದಿಂದ ಅವ್ರ ಇಚ್ಛೆ, ಅವ್ರು ಸುಖವಾಗಿ ಬದುಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾರೆ. ಸರಿ ಸೋಮಣ್ಣವ್ರೆ, ಬರ್ತೀನಿ. ಏನೋ ಕೆಲಸ ಐತೆ, ಯಾರನ್ನೋ ಕಾಣಬೇಕಾಗಿತ್ತು. ಬರ್ತೀನಿ, ಮತ್ತೆ ಸಿಗ್ತೀನಿ ಬಿಡಿ, ನಾನು ಹೇಳ್ತೀನಿ. ಸರಿ ಆಯಿತು ಮಂಜಣ್ಣ, ಇನ್ನು ನಾನು ಹೋಯ್ತೀನಿ, ಬಿಸಿಲು.